ಏನ್ ಕೇಳಿದ್ರು ಏನ್ ಹೇಳಿದ್ರೆ ಹೇಳಿಕೆಗೆ ನಮಗೆ ವಿಚಾರಣೆ ನಾವು ಕೂಡ ಒಬ್ಬರು ಸಾಕ್ಷಿದಾರರಾಗಿ ನಮಗೆ ಒಂದು ನೋಟಿಸ್ ಮೊನ್ನೆ ಕೊಟ್ಟಿದ್ದರು. ನಾನು ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ನಾನು ಸರಿಯಾಗಿ ಅವ್ರು ಕೊಟ್ಟಂಥ ಸಮಯಕ್ಕೆ ಬಂದು ಸರಿಯಾಗಿ ಬಂದಂತೆ 10 ನಿಮಿಷಗಳ ಕಾಲ ನಾನು ಆ ಹೇಳಿಕೆಯನ್ನು ಕೊಟ್ಟು ನಾನು ಇಲ್ಲಿ ಹೊರಟು ಹೋಗಿದ್ದೇನೆ. ನಾನು ನಿನ್ನೆ ಕೊಟ್ಟಂಥ ಹೇಳಿಕೆಗೆ ಸಂಬಂಧಪಟ್ಟಂಥ ಯಾವುದೋ ಒಂದು ದಾಖಲಾತಿನ ಅದು ಕೊಡಬೇಕಾಯ್ತು ಇವತ್ತು. ಹಾಗಾಗಿ ಇವತ್ತು ನಾನು ದಾಖಲಾತಿ ಕೊಡ್ಲಿಕ್ಕೆ ಬಂದೆ. ಮೇಡಮ್ ಎಲ್ಲ ಸ್ವಲ್ಪ ಬೇರೆ ಕಡೆ ಬಿಸಿದ್ರಿಂದ ಇಷ್ಟೊತ್ತು ಲೇಟ್ ಆಯ್ತು. ಅಲ್ಲಿ ಮೇಡಮ್ ಬಂದ್ಮೇಲೆ ಆ ಪೇಪರ್ಸ್ ಕೊಟ್ಬಿಟ್ಟು ಬಂದೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಅಲ್ಲಿ. ಅದರಲ್ಲಿ ಬೇರೆ ನಾವು ಈ ಹಿಂದೆ ಹೇಳ್ದಂತೆ ಕಾರ್ತಿಕ್ ಕಾಂಗ್ರೆಸ್ನವ್ರ ಜೊತೆ ಸೇರ್ಕೊಂಡು ಈ ಒಂದು ವಿಡಿಯೋಗಳನ್ನ ಬಿಡುಗಡೆ ಮಾಡ್ದ ಅನ್ನೋದ್ರ ಬಗ್ಗೆ ದಾಖಲಾತಿ ಕೊಟ್ಟಿದ್ದೀರಾ? ಈಗ ತನಿಖೆ ಪ್ರಾರಂಭ ಆಗಿದೆ. ನಾನು ನೋಡಿದ ಪ್ರಕಾರ ನನ್ನ ಜೊತೆ ಮಾತನಾಡಿದಂಥ ಅಧಿಕಾರಿಗಳು ನೋಡಿದ ಅಲ್ಲಿ ಒಬ್ಬ ದಟ್ಟ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನ ಒಂದು ಅಧಿಕಾರಿಗಳನ್ನ ತಂಡ ರಚನೆ ಮಾಡಿದೆ ಅಲ್ಲಿ. ಅದಕ್ಕೆ ನಾನು ಮೊದಲನೇದಾಗಿ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ. ಬಟ್ ಇಲ್ಲಿ ಯಾವ ವಿಚಾರ ಒಂದು ಕೃತ್ಯ ಎಸಗಿದಾನೆ, ಇದರಿಂದ ಹಲವಾರು ಸಂತ್ರಸ್ತ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾವೆಲ್ಲ ನೋಡಿದ್ವಿ ನಾವಲ್ಲಿ. ನನ್ನ ಅವರಲ್ಲಿ ಒಂದು ವಿಶೇಷ ನಿವೇದನೆ ಏನ್ ಮಾಡ್ಕೊಂಡೆ ಅಂತ ಅಂದ್ರೆ, ಆರೋಪಿಯ ಬಂಧಿಸುವುದರ ಜೊತೆಗೆ ಈ ಒಂದು ಪೆನ್ ಡ್ರೈವ್ಗಳನ್ನ ಡಿಸ್ಟ್ರಿಬ್ಯೂಷನ್ ಯಾರ್ಯಾರು ಮಾಡಿದ್ದಾರೆ, ಈ ಗ್ಯಾಂಗ್, ಈ ಮಾಫಿಯಾ ಏನಿದೆ ಅದು, ಅದನ್ನ ಸಮಗ್ರವಾಗಿ ತನಿಖೆ ಮಾಡಿ ಅವ್ರನ್ನ ಬಂಧಿಸ್ಬೇಕು ಅಂತ ಹೇಳಿ ನಾನು ಬಹಳ ತೀವ್ರವಾಗಿ ನಾನು ಅವ್ರನ್ನ ಮನವಿ ಮಾಡಿದ್ದೀನಿ ಅಲ್ಲಿ. ಈ ಗ್ಯಾಂಗ್ನ ಕೆಲವು ಪ್ರಮುಖರ ಸುಳಿವು ಕೂಡ ನಾನು ಕೊಟ್ಟಿದ್ದೀನಿ ನಾನು ಈಗ ಅಲ್ಲಿ. ಯಾಕಂದ್ರೆ ಈ ಪೆನ್ ಡ್ರೈವ್ ಹಂಚಿಕೆ ಜಾಲ ಇತ್ತಲ್ಲ, ಆ ಜಾಲದ ಸುಳಿವನ್ನು ಕೊಟ್ಟಿದ್ದೀನಿ ಅಲ್ಲಿ. ಅದ್ರ ಮೇಲೆ ತನಿಖಾಧಿಕಾರಿಗಳು ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಅದು ಮಾಡ್ತಾರೆ. ಸಾಧ್ಯ ಇಲ್ಲ, ಯಾಕಂದ್ರೆ ಅದು ತನಿಖಾ ಹಂತದಲ್ಲಿರೋದ್ರಿಂದ SIT ತಂಡ ಅರೆಸ್ಟ್ ಮಾಡಿ ತಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಅದು ನೋಡಿದೆ ಅಂತೆಲ್ಲ ಎಲ್ಲರಿಗೂ ಗೊತ್ತಾಗಿದೆ. SIT ಅಧಿಕಾರಿಗಳು ನಿಮ್ಮನ್ನು ಕರೆದು ಎನ್ಕ್ವೈರಿ ಮಾಡಿದ್ರೆ ನಿಮ್ಮ ಹತ್ರ ಏನ್ ದಾಖಲೆಗಳನ್ನ ಕೊಟ್ಟಿದ್ರಿ? ಅದಕ್ಕೆ ಬೇಕಾದ ದಾಖಲೆ ಕೊಟ್ಟಾಯ್ತಲ್ಲ ನಿನ್ನೆ. ಅದು ಈಗ ಕಾರ್ತಿಕ್ ವಿಡಿಯೋ ಹಂಚಿದಾನೆ ಅನ್ನೋದಾದ್ರೆ ಕಾರ್ತಿಕ್ ಮೇಲೆ ಎಲ್ಲಾದ್ರೂ ಒಂದು FIR ಕಂಪ್ಲೇಂಟ್ ಆಗ್ಬೇಕಲ್ಲ. ಕೇವಲ ರೇವಣ್ಣ ಪ್ರಜ್ವಲ್ ಮಾತ್ರ, ಕಾರ್ತಿಕ್ ಮೇಲೆ ಎಲ್ಲೂ ಯಾರು FIR ಮಾಡಿಸಿಲ್ಲ. ಅದು ಮಾಡ್ತಾರೆ. ಒಂದು ತನಿಖೆಯ ಒಂದು ದಾರಿಯಲ್ಲಿ ಹೋಗೋದು ಬೇಡ, ಹಲವಾರು ದಾರಿಯಲ್ಲಿ ಹೋಗ್ಬೇಕು ಅಂತಂದೇಳಿ ಮೇಲಧಿಕಾರಿಗಳು ಮಾತಾಡ್ಕೊಂಡಿದ್ದಾರೆ. ಅವರಿಗೆ ಯಾವ ಆಯಾಮಗಳಲ್ಲಿ ಯಾರ್ಯಾರು ತನಿಖೆ ಒಳಪಡಿಸ್ಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿದೆ. ಹಾಗಾಗಿ ಯಾರ್ಯಾರು ಇದರಲ್ಲಿ ತಪ್ಪಿದ್ದಾರೆ ಅಲ್ಲಿ ಯಾರು ಕೂಡ ಈ ಒಂದು ಈ ಕೃತ್ಯದಿಂದ ಬಚಾವಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಎರಡನೇ ಮಾತಿಲ್ಲ. ಅಲ್ಲಿ ಕಾರ್ತಿಕ್ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಮೇಲೆ ದೇವರಾಗಿದ್ರು ಕೂಡ ತಪ್ಪೇ ಅದು. ನಾವು ತಪ್ಪೇ ಅದು. ಹಾಗಾಗಿ ತಪ್ಪಿತಸ್ಥ ಯಾರು ಅಂತ ಗೊತ್ತಾಗಿದೆ. ಈಗಾಗಲೇ SIT ತಂಡಕ್ಕೆ ಗೊತ್ತಾಗಿದೆ. ಅಲ್ಲಿ ತಪ್ಪಿತಸ್ಥನ ಕ್ರಮಬದ್ಧವಾಗಿ ಕಾನೂನು ನಿಯಮಾನುಸಾರ ಯಾರ್ಯಾರನ್ನ ಯಾವ ತರ ಬಂಧಿಸ್ಬೇಕಂತ ಬಂಧಿಸ್ತಾರೆ. ಅಲ್ಲಿ ಯಾರು ಅಂತ ಹೇಳ್ಬೋದಾ? ಅದು ನಾವೇ ಯಾಕೆ ಕೇಳೋಣ ಅಲ್ಲಿ. ಅದಕ್ಕೆ HD ರೇವಣ್ಣ ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಮೇಲೆ ಆರೋಪವನ್ನ ಮಾಡಿದ ಬಳಿಕ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಆತ ಮಲೇಷ್ಯಾಗೆ ಹೋಗಿದ್ದಾನೆ ಅಂತ ಹೇಳಿ, ಆತ ಸದ್ಯಕ್ಕಿದಾನ ಹೇಗೆ ಅಂತೇಳಿ ಎಲ್ಲ ಇಡಕ್ಕೆ ತಂಡ ರಚನೆ ಆಗಿದೆಯಲ್ವಾ ಈಗ. ಅದು ಈಗ ಎಲ್ಲ ನಾನು ಹೇಳೋದಾದ್ರೆ SIT ತಂಡ ಹಾಕ್ಬೇಕಾಗಿತ್ತು ಹೇಳಿ. ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ವಿತಿನ್ 1 ವೀಕ್ ಅವರ ಎಲ್ಲ ಹೊರಗೆ ಬರ್ತದೆ. ಅಲ್ಲ ನೋಡಿ, ಸಂತ್ರಸ್ತಿಯವರು ನನ್ನನ್ನು ಭೇಟಿಯಾಗಿದ್ರೆ ಕೋರ್ಟಿಗೆ ನಾನೇ ಅಪ್ಲಿಕೇಶನ್ ಆಗ್ತಾ ಇದ್ದೆ ಸಂತ್ರಸ್ತರ ಪರವಾಗಿ. ಈಗಾಗಲೇ ಸಂತ್ರಸ್ತಿಯವರು ಹಲವಾರು ಜನ SIT ತಂಡದ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ ಅಲ್ಲಿ. ಈಗ ಅವರು ಪ್ರೊಸೀಜರ್ ಮಾಡ್ತಾರೆ ಅಲ್ಲಿ. ಕೋರ್ಟಿಗೆ ಸಂತ್ರಸ್ತೆಯರು ಬಂದು ಅಪಿಯರ್ ಆದ್ರೆ ನಾನು ನನ್ನ ವಕಾಲತ್ತನ್ನು ಪ್ರೊಡ್ಯೂಸ್ ಮಾಡ್ತೀನಿ. ಅಲ್ಲಿ ನನ್ನ ಹತ್ರ ಏನು ಮೆಟೀರಿಯಲ್ಸ್ ಇದೆ ಅದನ್ನ ಕೋರ್ಟಿನ ಪ್ರೊಡ್ಯೂಸ್ ಮಾಡ್ತೀನಿ. ಆಗ ಅದು ಬೈಂಡಿಂಗ್ ಆಗ್ತದೆ. ಅದು ಫಸ್ಟ್ ಸಂತ್ರಸ್ತ ಮಹಿಳೆಯರು ಕೋರ್ಟಿಗೆ ಬರ್ಬೇಕು ಅವರು. ಸರ್, ಈಗ SIT ತನಿಖೆ ಕೋರ್ಟಿಗಿರೋ ವಿಚಾರ. ಅದು ಕೋರ್ಟು ನಾವು ವಕೀಲರು ಏನು ಮಾಡ್ಬೇಕಾದನ್ನ ಯಾರಿಗೆ ಕೊಡ್ಬೇಕಂತ ನಮ್ಗೆ ವಕೀಲರಿಗೆ ಗೊತ್ತು. ಅದನ್ನ ನಾವು ಅದನ್ನ ಅಲ್ಲಿ ಡಿಸೈಡ್ ಮಾಡ್ತೀವಿ. ಸರ್, ಈಗ SIT ಅಧಿಕಾರಿಗಳ ಮುಂದೆ ನೀವು ಹಾಜರಾಗಿದ್ರಿ. ತನಿಖಾ ಅಂತ ಯಾವ ಹಂತದಲ್ಲಿದೆ ಸರ್ ಈಗ? ಅಂದ್ರೆ ಯಾವ ರೀತಿ ನಡೀತಾ ಇದೆ ಅಂತ ಬಹಳ ಖುಷಿ ಆಯ್ತು. ಶರವೇಗದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಬಹಳ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ತನಿಖೆ ಅತಿ ಶೀಘ್ರದಲ್ಲಿ ಎಲ್ಲ ಸತ್ಯ ಅವರು ಬರಲಿದೆ. ಒಂದು ಭರವಸೆ ಇದೆಯಾ ಸರ್? ಯಾರು ಈ ಒಂದು CD-ಗಳನ್ನ, ಪೆನ್ ಡ್ರೈವ್ಗಳನ್ನ, ಸರ್ ವಿಡಿಯೋಗಳನ್ನ ನೋಡಿ, ಒಂದು ವಿಚಾರ, ಅವ್ರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿ ಮಹಿಳೆಯರ ಮೇಲೆ ಹೆಣ್ಣು ಮೇಲೆ ಅತ್ಯಾಚಾರ ಮಾಡೋದು ಎಷ್ಟು ಘೋರ ಅಪರಾಧನೋ, ವಿಶೇಷವಾಗಿ ನನ್ನ ಜಿಲ್ಲೆ ಹೆಣ್ಣು ಮಕ್ಕಳನ್ನ ಮಾನಹಾರಾಜ ಹಾಕಿದ್ದು ಅಷ್ಟೇ ಘೋರ ದುರಂತ ಅದು. ಹಾಗಾಗಿ ಅತ್ಯಾಚಾರ ಆರೋಪಿಗಳ ಜೊತೆ ಹಂಚಿಕೆ ಮಾಡಿರುವಂಥ ಆರೋಪಿಗಳು ಎಷ್ಟೇ ಪ್ರಬಲವಾದಾಗಿದ್ರು ಕೂಡ, ಎಷ್ಟೇ ಪ್ರಬುದ್ಧನಾಗಿದ್ರು ಕೂಡ, ಅಲ್ಲಿ ಎಷ್ಟೇ ರಾಜಕೀಯ ಬಲ ಇದ್ರು ಕೂಡ ಅಲ್ಲಿ
ಅವರನ್ನ ಈ ತಂಡ ಬಂದಿರ್ತಾರೆ, ಅದರಲ್ಲಿ ಬೇರೆ ಎರಡನೇ ಮಾತಿಲ್ಲ. ನಿನ್ನೆ ಹೊಳೆನರಸೀಪುರ FIR ಅಲ್ಲ, ಈ ಗೇಮೇ ರಾಜಕೀಯ ಗೇಮ್ ಇದು. ಈಗ ಏನ್ ಹೇಳ್ಬೇಕು, ಹೊಳೆನರಸೀಪುರ ಕೇಸ್ಗೆ 376 ಅನ್ನ ಹಾಕಬೇಕು ಅನ್ನೋ ಪ್ರಯತ್ನಗಳು ಆಯ್ತು. ಮ್ಯಾಜಿಸ್ಟ್ರೇಟ್ಗೆ ಅರ್ಜಿ ಹಾಕಿದ್ರು ಅಂತೇಳಿ ರೇವಣ್ಣ ಅವರ ಎಕ್ಸ್ಪೆಕ್ಟೆಡ್ ಬೇಲಲ್ಲೇ ಉಲ್ಲೇಖ ಮಾಡ್ತಾರೆ. ಇವತ್ತು ಬಂದು ಇಲ್ಲ ನಾವು ಇನ್ವಾಲ್ವ್ ಮಾಡಿಲ್ಲ ಅಂತಾರೆ. ಈ ಪ್ರಯತ್ನ ಮತ್ತೆ ಹಿಂದೆ ಸರಿಯೋದು ಇಲ್ಲ ಒಂದ್ ಕಡೆ ಏನಾದ್ರು ರಕ್ಷಣೆ ಮಾಡುವಂತ ಪ್ರಯತ್ನಗಳಾಗ್ತಿದೆ. ಈಗ ಪ್ರತಿನಿತ್ಯ ಒಂದೊಂದು ಬೆಳವಣಿಗೆ ಆಗ್ತೈತೆ ಅಲ್ಲಿ. ತನಿಖಾ ತಂಡದವರು ತನಿಖೆಗಳಲ್ಲಿ ಮಗ್ನರಾಗಿದ್ದಾರೆ. ಏನೇನು ಮಾಡ್ಬೇಕಂತ ಮೇಲಾಧಿಕಾರಿಗಳು ಇದ್ದಾರೆ. ಈಗ ಅವರು ಮೇಲಾಧಿಕಾರಿಗಳು ಮಾಡ್ತಾರೆ. ಅಲ್ಲಿ ನಾವು ಸಾಕ್ಷಿ ವಿಚಾರಣೆಗೆ ಮಾತ್ರ ನಾವು ಇರೋದು. ನಾವಲ್ಲಿ SIT ಅಡ್ಮಿಟ್ ಮಾಡಿದೆ ರೇವಣ್ಣ 376 ಅಥವಾ ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ ಇನ್ವಾಲ್ವ್ ಮಾಡಿಲ್ಲ ಅನ್ನೋದು ಅದು ರಕ್ಷಣೆ ಅಲ್ವಾ? ಈಗ ತನಿಖೆ ಅಂತ ಇರೋದ್ರಿಂದ ನಾನು ಒಬ್ಬ ಥರ್ಡ್ ಪರ್ಸನ್ ಮಾತಾಡೋಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಹಾಗಾಗಿ ನಾನು ಮಾತಾಡೋದು ಬೇಡ. ಅದು 3-4 ದಿವಸದಲ್ಲಿ ಎಲ್ಲ ಸತ್ಯ ಹೊರಗೆ ಬರ್ತದೆ. ಅದು ನಿಮ್ಗೆ ಅದು ಸಂಬಂಧದ ವಿಚಾರ. ಅದು ನಾನೊಬ್ಬ ವಕೀಲರಾಗಿ ಏನ್ ಹೇಳ್ಬೇಕು ಅದನ್ನ ಹೇಳಿದ್ ನಾನು ನಿಮ್ಗೆ ಅಲ್ಲಿ ಮಿಕ್ಕಿದ ಕೋರ್ಟಲ್ಲಿ ಹೇಳ್ತೀನಿ ನಾನು ನಿಮ್ಗೆ. ಸೆಕೆಂಡ್ ಪಾಯಿಂಟ್ ಇದನ್ನು ತಗೊಳ್ಳಿ. ರೆಡಿನಾ? ತಗೊಳ್ಳಿ. ರೆಡಿ? ಆರಾಮ್ಸಿ ತಗೋದು. ಯಾಕೋ ಸರ್ ಒಂದು ನಿಮಿಷ ಕ್ಯಾಮ್ರಾ ಕೊಡಬೇಕಾ? ರೆಡಿನಾ ಸರ್ ಹೇಳಿ ಸರ್. ಅತಿ ಶೀಘ್ರವಾಗಿ ಏನು ಹಾಸನ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರುಗಳು ಮತ್ತು ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಏನು ಇಂಥ ಒಂದು ಅನಾಚಾರ ಅಕ್ರಮ ಇದೆಲ್ಲ ಈ ಕೃತ್ಯಗಳು ನಡೀತಾ ಇದೆ ನಾಯಕತ್ವಕ್ಕಾಗಿ, ಆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಭಾಳ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಆಗ್ತಾ ಇದೆ. ಇನ್ನು ಒಂದು ವಾರದಲ್ಲಿ ಏನು ಈ ಕುಟುಂಬ ಇದೆ, ಈ ಸಂಕಷ್ಟದಲ್ಲಿರುವಂಥ ಕುಟುಂಬದ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂಥ ತೀರ್ಮಾನವನ್ನು HD ಕುಮಾರಸ್ವಾಮಿ ಅವರು ಕೈಗೊಳ್ಳಲಿದ್ದಾರೆ. ಸರ್ ಬದಲಾವಣೆ ಸರ್ ಹಿಂದಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.